NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಮಾಸ್ಕ್ ಮ್ಯಾನ್ ಆಗಿ ಓಡಾಡ್ತಾ ಇರೋದು ಯಾಕೆ ಯಶ್? ಇದರ ಹಿಂದಿನ ಕಾರಣ ಏನು? ಟಾಕ್ಸಿಕ್ ಮೂಲಕ ಟಾಕ್ ಆಫ್ ದಿ ಟೌನ್ ಆಗಿರುವಂತಹ ಯಶ್ ಮಾಸ್ಕ್ ಹಾಕೊಂಡು ಓಡಾಡ್ತಿರೋದು ಯಾಕೆ? ಓದಲ್ಲಿ ಬಂದಲ್ಲಿ ಮುಖ ಮುಚ್ಕೊಂಡು ಓಡಾಡ್ತಾ ಇರೋದಕ್ಕೆ ಕಾರಣ ಏನು? ರಾಕಿಂಗ್ ಸ್ಟಾರ್ ಯಶ್ ನರಾಚಿಯ ಗ್ಯಾಂಗ್ ಸ್ಟಾರ್ KGF ಮೂಲಕ ಪ್ಯಾನ್ ಇಂಡಿಯಾಕ್ಕೆ ಕನ್ನಡದ ಗೋಲ್ಡನ್ ಫಿಲ್ಮ್ ಅನ್ನ ಕೊಟ್ಟಂತಹ ರಾಕಿ ಬಾಯ್, ನಾನು ಟ್ರೆಂಡ್ ಅನ್ನ ಫಾಲೋ ಮಾಡಲ್ಲ, ಟ್ರೆಂಡ್ ಅನ್ನ ಸೆಟ್ ಮಾಡ್ತೀನಿ ಅಂತ ಹೇಳಿ ರಾಜ ಹುಲಿಯ ಈ ಮೀಸೆ ಮಾಮ ಗಜಕೇಸರಿಯಲ್ಲಿ ಅದ್ಯಾವ ಗಳಿಗೆನಲ್ಲಿ ಲಾಂಗ್ ಹೇರ್ ಬಿಯರ್ಡ್ ಲುಕ್ ನಲ್ಲಿ ಸಿನಿಮಾಕ್ಕಾಗಿ ಮನಸ್ಸು ಕೊಡುವೆ ಅಂತ ಹೇಳಿದ್ರು. ಅಲ್ಲಿಂದಲೇ ಗೆಲುವಿನ ನಗಾರಿ ಬಾರಿಸೋದಕ್ಕೆ ಶುರು ಮಾಡ್ಕೊಂಡ್ರು. ಸಿನಿಮಾ ಅಂತ ಬಂದ್ರೆ ಸಿನಿಮಾ ಅಷ್ಟೇ. ಕಾಲೇಜ್ ಡೇಸ್ ನಲ್ಲಿ ಮೊಗ್ಗಿನ ಮನಸ್ಸಿನ ಹುಡುಗ ಥಿಯೇಟರ್ ಮುಂದೆ ಕಟೌಟ್ ಅನ್ನ ನಿಲ್ಲಿಸಬೇಕು ಅನ್ನುವಂತಹ ಕನಸು ಈಗ ಗ್ಲೋಬಲ್ ಲೆವೆಲ್ ವರೆಗೂ ಕೂಡ ವ್ಯಾಪಿಸಿದೆ. ಇಟ್ಟರೆ ಗುರಿ ಎಲ್ಲವೂ ಕೂಡ ಸರಿ ಅನ್ನುವ ಮೂಲಕ ಸಿನಿಮಾಕ್ಕಾಗಿ ಎಂತಹ ತ್ಯಾಗಕ್ಕೂ ಕೂಡ ಸಿದ್ಧ ಅಂತ ಹೇಳಿ ಎಕ್ಸ್ಪೆರಿಮೆಂಟ್ಗೂ ಸಿದ್ಧ ಅನ್ನುವಂತ ಹಂತಕ್ಕೆ ಬಂದು ನಿಲ್ಲಿಸಿದೆ. ಇದೇ ಕಾರಣಕ್ಕೆ ಇವತ್ತು ಮಿಸ್ಟರ್ ರಾಮಾಚಾರಿ ಮುಂಬೈನಲ್ಲಿ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇರುವಂತದ್ದು. ಟಾಕ್ಸಿಕ್ ಸಿನಿಮಾದ ಟೀಸರ್ ಎಷ್ಟರ ಮಟ್ಟಿಗೆ ರಾಕಿ ಬಾಯ್ನನ್ನ ರಾಯನನ್ನಾಗಿ ಬದಲಾಗಿಸಿದೆ ಅಂತ ಹೇಳಿದ್ರೆ, ಗುಣಮಟ್ಟದ ಸಿನಿಮಾ ಕೊಡಬೇಕು ಅಂದ್ರೆ ಇಡೀ ಪ್ರಪಂಚವೇ ತಿರುಗಿ ಕೊಡಬೇಕು ಅನ್ನುವಂತಹ ಕಾರಣಕ್ಕೆ ಇವತ್ತು ತಾವೇ ಖುದ್ದು ನಿರ್ಮಾಪಕರಾಗಿ ಟಾಕ್ಸಿಕ್ ಮೂಲಕ ಅಖಾಡಕ್ಕೆ ಇಳಿದಿದ್ದಾರೆ. ಹಾಗಿದ್ರೆ ಕಾರಣ ಏನು ಅಂತ ನೋಡೋದಾದ್ರೆ, ಟಾಕ್ಸಿಕ್ ಟೀಸರ್ ನಲ್ಲಿ ಆಂಗ್ರಿ ಯಂಗ್ ಮ್ಯಾನ್ ಆಗಿ, ರಗಡ್ ಆಗಿ, ಕಲ್ಟ್ ಬಾಯ್ ಆಗಿ ಕಾಣಿಸಿಕೊಂಡಂತಹ ಯಶ್ ಅಲ್ಲಿಯೂ ಕೂಡ ಉದ್ದುದ ಬಿಯರ್ಡ್ ಬಿಡುವ ಮೂಲಕ ಎಲ್ಲರಿಗೂ ಕೂಡ ಇಷ್ಟ ಆಗಿದ್ರು. ಇದೀಗ ಆ ಬಿಯರ್ಡ್ ಲುಕ್ಗೆ ಕತ್ತರಿ ಹಾಕಿಸಿದ್ದಾರೆ. ಈ ಬಗ್ಗೆ ಕೆಲವೊಂದು ಗುಸುಗುಸು ಪಿಸು ಪಿಸು ಸದ್ದುಗಳು ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ಎಲ್ಲೂ ಕೂಡ ಅವರು ಮುಖವನ್ನ ತೋರಿಸ್ತಾ ಇಲ್ಲ, ಹಾಗಾಗಿ ಮಾಸ್ಕ್ ಮ್ಯಾನ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವರ್ಷದ ಹುಟ್ಟುಹಬ್ಬಕ್ಕೆ ರಾಕಿ ಬಾಯ್ ಅಭಿಮಾನಿಗಳನ್ನ ಭೇಟಿ ಮಾಡದೆ ಇರೋದು ಇದೇ ಕಾರಣಕ್ಕೆ ಅನ್ನುವಂತ ವಿಚಾರ ಕೂಡ ಕೇಳಿ ಬರ್ತಾ ಇದ್ದು, ಟಾಕ್ಸಿಕ್ ಆಗಿ ರಾಕಿ ಬಾಯ್ ತಮ್ಮ ಲಕ್ಕಿ ಲುಕ್ ಅನ್ನ ಬಿಟ್ಟು ಕ್ಲೀನ್ ಶೇವ್ ಲುಕ್ ನಲ್ಲಿ ಬರ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅವರು ಶೂಟಿಂಗ್ ಅಲ್ಲಿ ಬ್ಯುಸಿ ಆಗ್ತಾರೆ ಅಂತಲೂ ಕೂಡ ಹೇಳಲಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಆಗಿ KGF ನ ಫೇಮ್ ಅನ್ನ ಕೂಡ ಪಕ್ಕಕ್ಕೆ ಇಟ್ಟಿದ್ರು. KGF ನ ಎಂಟ್ರಿ ಸೀನ್ ನಲ್ಲಿ ಉದ್ದುದ ಲಾಂಗ್ ಹೇರ್ ಬಿಯರ್ಡ್ ಮೂಲಕವೇ ಅಭಿಮಾನಿಗಳಿಗೆ ಹುಚ್ಚು ಹಿಡಿಸಿದಂತಹ ರಾಕಿ ಬಾಯ್ ಅಲ್ಲಿಂದ ಹೇರ್ ಸ್ಟೈಲ್ ನ ವಿಲನ್ ಕೈಯಿಂದಲೇ ಸರಿ ಮಾಡಿಸಿಕೊಳ್ಳುವಂತಹ ಆಕ್ಷನ್ ಸೀನ್ ಮೂಲಕವೂ ಕೂಡ ಇಷ್ಟ ಆಗಿದ್ರು. ಇದಿಷ್ಟೇ ಅಲ್ಲ, KGF ಸಮಯದಲ್ಲಿ ಅದೆಷ್ಟೋ ಮಂದಿ ಯಶ್ ಅವರ ಲುಕ್ ಅನ್ನ ಕೂಡ ಫಾಲೋ ಮಾಡಿದುಂಟು. ಪ್ಯಾನ್ ಇಂಡಿಯಾ ಸಿನಿಮಾಗಳು ಅದನ್ನು ಕೂಡ ಬಾಕ್ಸ್ ಆಫೀಸ್ ಅಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿದಂತಹ ಪುಷ್ಪ 2, ಆನಿಮಲ್ ನಲ್ಲೂ ಕೂಡ ಅಲ್ಲು ಅರ್ಜುನ್, ರಣಬೀರ್ ಕಪೂರ್, ಇದೀಗ ದುರಂಧರ್ನ ರಣವೀರ್ ಸಿಂಗ್ ಕೂಡ ರಾಕಿ ಬಾಯ್ ನ ಲುಕ್ ಅನ್ನ ಕಾಪಿ ಮಾಡಿದ್ರು. ಟಾಕ್ಸಿಕ್ ಆಗಿ ಈಗ ಕ್ಲೀನ್ ಶೇವ್ ಮಾಡಿರುವಂತಹ ಯಶ್ ಮತ್ತೊಮ್ಮೆ ಹಳೆ ಟ್ರೆಂಡ್ ಅನ್ನ ಸೆಟ್ ಮಾಡ್ತಾರಾ ಅನ್ನುವಂತ ಕುತೂಹಲವನ್ನ ಹುಟ್ಟಾಗ್ತಾ ಇದೆ. KGF ಸಿನಿಮಾ ರಿಲೀಸ್ ಆದ ನಂತರ ಯಶ್ ಪತ್ನಿ ರಾಧಿಕಾ ಪಂಡಿತ್ ಆಸೆಗೆ ನೋ ಅಂತ ಹೇಳಿಲ್ಲ, ಜೊತೆಗೆ ಕಿರಾತಕ 2 ಸಿನಿಮಾ ಮಾಡ್ತಾರೆ ಅನ್ನುವಂತ ಸುದ್ದಿ ಕೂಡ ಆಗಾಗ ಕೇಳಿ ಬರ್ತಾ ಇತ್ತು. ಈ ಸಮಯದಲ್ಲಿ ಯಶ್ ಇಷ್ಟವಿಲ್ಲದ ಮನಸ್ಸಿನಲ್ಲಿ ಸಿನಿಮಾಕ್ಕಾಗಿ KGF ನ ಲುಕ್ಗೆ ಕತ್ತರಿಯನ್ನ ಹಾಕಿಸಿದ್ರು. ಯಶ್ ಲುಕ್ ನೋಡಿ ರಾಧಿಕಾ ಪಂಡಿತ್ ಸಾಕಷ್ಟು ಖುಷಿ ಪಟ್ಟಿದ್ರು. ಬಟ್ ಆ ನಂತರ ಕಿರಾತಕ ನಿಂತು ಹೋಗಿ KGF 2 ಗಾಗಿ ಮತ್ತೊಮ್ಮೆ ಅದೇ ಲುಕ್ಗೆ ಯಶ್ ಅವರು ಬರ್ತಾರೆ. ಅಷ್ಟೇ ಅಲ್ಲ, ಯಶ್ ಅವರ ಗಡ್ಡದ ಸ್ಟೈಲ್ ಏನಿದೆ ಅದು ನೇಷನ್ ಮಾತ್ರವಲ್ಲ, ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಬ್ರ್ಯಾಂಡ್ ಪ್ರಮೋಷನ್ಗೆ ಸಾಕಷ್ಟು ಡಿಮ್ಯಾಂಡ್ ಗಳನ್ನ ತಂದುಕೊಡ್ತು. ಒಟ್ಟಾರೆಯಾಗಿ ಯಶ್ ಅವರು ಯಾವ ಕಾರಣಕ್ಕಾಗಿ ಮಾಸ್ಕ್ ಅನ್ನ ಹಾಕೊಂಡಿದ್ದಾರೆ ಅನ್ನುವಂತ ಕುತೂಹಲ ಅಂತೂ ಅಭಿಮಾನಿಗಳನ್ನ ಇನ್ನೂ ಕೂಡ ಬಿಟ್ಟು ಹೋಗಿಲ್ಲ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.